ಹಾಯ್ ಹಲೋ ನಮಸ್ತೆ. ಪ್ರೇರಣಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋದು ಒಂದು ವಿಶೇಷವಾದ ಪವಿತ್ರವಾದ ಒಂದು ಸ್ಥಳದ ಬಗ್ಗೆ. ಅದು ಯಾವುದಪ್ಪ ಅಂತಂದರೆ, ಆ ಒಂದು ಸ್ಥಳದಲ್ಲಿ ನೀವು ಸಾಕ್ಷಾತ್ ಪರಮಾತ್ಮನನ್ನು ನಿಮ್ಮ ಮಡಿಲಿನಲ್ಲಿ ಇಟ್ಕೊಂಡು ಆಡಿಸ್ಬೋದು. ಸಾಕ್ಷಾತ್ ಪರಮಾತ್ಮ ನಿಮ್ಮ ಮಡಿಲಿನಲ್ಲಿ ಅಂತ ಜಸ್ಟ್ ನೆನಪು ಮಾಡಿಕೊಂಡ್ರೇ ಮೈಯೆಲ್ಲ ಎಷ್ಟು ರೋಮಾಂಚನ ಆಗುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ಇದು ನಿಜ. ಎಷ್ಟೋ ಜನ್ಮಗಳ ಪುಣ್ಯದ ಫಲ ಅಂತ ಅನಿಸುತ್ತೆ. ನಾವು ಆ ಭಗವಂತನನ್ನು ನಮ್ಮ ಒಂದು ಮಡಿಲಿನಲ್ಲಿ ಇಟ್ಕೊಂಡು ಆಟಾಡಿಸೋ ಅಂಥ ಒಂದು ಸೌಭಾಗ್ಯ ಸಿಗುತ್ತೆ ಈ ಭೂಮಿ ಮೇಲೆ ಅಂತಂದರೆ, ಅದು ಕೇವಲ ಒಂದೇ ಒಂದು ಜಾಗದಲ್ಲಿ, ಅದು ಕೂಡ ನಮ್ಮ ಒಂದು ಕರ್ನಾಟಕದಲ್ಲೇ ಇರೋ ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ. ಅದು ಎಲ್ಲಿ ಮತ್ತು ಅದು ಯಾವುದಕ್ಕೆ ತುಂಬ ಹೆಸರುವಾಸಿಯಾಗಿದೆ ಅಂದರೆ, ಸಂತಾನ ಇಲ್ಲದೆ ಇರೋ ಅಂಥ ಪತಿ ಪತ್ನಿಯರಿಗೆ ಇದು ತುಂಬಾ ಶ್ರೇಷ್ಠವಾದ ಒಂದು ಜಾಗ. ಜೊತೆಗೆ ಇದು ನಿಸರ್ಗದ ರಮಣೀಯತೆಗೆ ತುಂಬ ಹೆಸರುವಾಸಿಯಾಗಿದೆ. ಇದು ಎಲ್ಲಿದೆ ಅಂತಂದರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ಹತ್ತಿರ ಬಂಡೀಪುರ ಅಭಯಾರಣ್ಯದ ಹತ್ತಿರ ಇರುವಂಥ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು 1450 ಅಡಿ ಎತ್ತರದಲ್ಲಿ ಇದೆ. ಇದನ್ನು 1450 ಅಡಿ ಎತ್ತರದಲ್ಲಿ ಇರೋ ಒಂದು ಬೆಟ್ಟವನ್ನು ನಾವು ಮೇಲಕ್ಕೆ ಹೋದರೆ, ಅಂದರೆ ಅದಕ್ಕೆ ಹೋಗಲಿಕ್ಕೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಇದೆ. ನಾವು ಯಾವುದೇ ಒಂದು ವಾಹನದಲ್ಲಿ ನಾವು ಎಲ್ಲಿಂದನೇ ಬಂದಿದ್ದರೂ ಕೂಡ ಅದೆಲ್ಲವನ್ನು ನಾವು ಕೆಳಗಡೆನೇ ನಿಲ್ಲಿಸಬೇಕು. ಯಾಕೆ ಅಂತಂದರೆ, ಅಲ್ಲಿ ಪೊಲೀಸ್ ಸಿಬ್ಬಂದಿಯವರು ಮೇಲ್ಗಡೆ ಯಾವುದೇ ಒಂದು ವಾಹನವನ್ನು ಬಿಡೋದಿಲ್ಲ. ನಮ್ಮ ವಾಹನಗಳನ್ನು ಕೆಳಗಡೆ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿ ಸರ್ಕಾರಿ ಬಸ್ಗಳ ವ್ಯವಸ್ಥೆ ಇದೆ. ಅಲ್ಲಿ ಆ ಒಂದು ಬಸ್ನಲ್ಲಿ ನಾವು ಎಷ್ಟೇ ದೊಡ್ಡವರಾಗಿದ್ದರೂ, ಎಷ್ಟೇ ಶ್ರೀಮಂತರು ಬಡವರು ಯಾರೇ ಆಗಿದ್ದರೂ ಕೂಡ ಅದೇ ಬಸ್ನಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಗೊತ್ತಿರಲಿ ನಿಮಗೆ, ಅಲ್ಲಿ ಒಳಗಡೆ ಹೋಗಬೇಕಾದ್ರೆ, ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕೆಳಗಡೆನೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಅವರು ನಿಮ್ಮ ಲಗೇಜು, ಬ್ಯಾಗು ಎಲ್ಲವನ್ನು ಒಂದು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ನೀವು ತೊಗೊಂಡು ಹೋಗಿರೋವಂಥ ತಿಂಡಿ ತಿನಿಸಾಗಿರ್ಬೋದು ಅಥವಾ ನೀರಿನ ಬಾಟಲ್ ಆಗಿರ್ಬೋದು, ಏನನ್ನೂ ಕೂಡ ಅಲ್ಲಿ ಬಿಡಲ್ಲ. ಎಲ್ಲವನ್ನು ಅವರು ಈಸ್ಕೊಂಡು ಅಲ್ಲಿ ಇಟ್ಕೊಂಡು ಬಿಡ್ತಾರೆ. ಯಾಕೆ ಅಂತಂದರೆ, ಮೇಲ್ಗಡೆ ಹೋದಾಗ ಆ ದೇವಸ್ಥಾನದ ಪಾವಿತ್ರ್ಯತೆ ಹಾಳಾಗಬಾರ್ದು, ಆ ದೇವಸ್ಥಾನದ ಸೌಂದರ್ಯ ಹಾಳಾಗಬಾರ್ದು, ಅಲ್ಲಿ ಯಾರೂ ಏನನ್ನೂ ಎಸೆದು ಗಲೀಜು ಮಾಡಬಾರ್ದು, ಆ ಒಂದು ಸೌಂದರ್ಯ ಹಾಗೇ ಇರಬೇಕು ಅನ್ನೋ ಒಳ್ಳೆಯ ಉದ್ದೇಶದಿಂದ ಈ ಒಂದು ನಿಯಮವನ್ನು ತಂದಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಆ ಬಸ್ಸನ್ನು ಹತ್ತಿ ಮೇಲಕ್ಕೆ ಹೋಗೋವಾಗ ಆ ಒಂದು ರಸ್ತೆ ಎಷ್ಟು ಚೆನ್ನಾಗಿದೆ. ಹೋಗ್ತಾ 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 ಆ ಒಂದು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸೋದೇ ತುಂಬ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಹೋಗ್ತಾ 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 ಎಷ್ಟು ತಣ್ಣನೆಯ ಹಿತವಾದ ಅನುಭವ ಆಗುತ್ತೆ ಅಂತಂದರೆ, ಅಲ್ಲಿ ವರ್ಷ ಪೂರ್ತಿ ಹಿಮ ಸುರಿತಾ ಇರೋದ್ರಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಅದನ್ನು ಕರೀತಾರೆ ಅಂತ ಪ್ರತೀತಿ ಇದೆ. ಮೇಲ್ಗಡೆ ಹೋದಾಗ ಆ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ನಾನು ಹೇಳಿದೆ, ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಭಗವಂತನನ್ನು ನಿಮ್ಮ ಮಡಿಲಿನಲ್ಲಿ ಹಾಕ್ಕೊಂಡು ಆಡಿಸ್ಬೋದು. ಆ ಒಂದು ಅವಕಾಶ ನಿಮಗೆ ಸಿಗುತ್ತೆ. ನಿಮ್ಮ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಅಂತ ನಾನು ಮೊದಲೇ ಹೇಳಿದೆ. ಈ ಒಂದು ವಿಡಿಯೋವಿನ ಆರಂಭದಲ್ಲೇ ನಾನು ಹೇಳಿರೋ ಹಾಗೆ, ಒಳಗಡೆ ಸರತಿ ಸಾಲಿನಲ್ಲಿ ನಿಂತು ನಾವು ಒಳಗಡೆ ಹೋದಾಗ ಅಲ್ಲಿ ಒಂದು ಮುಖ್ಯ ಮಂಟಪ ಅಂತ ಇದೆ. ಅದನ್ನು ದಾಟಿ ಒಳಗಡೆ ಹೋದಾಗ ಒಂದು ಗರ್ಭಗುಡಿಗೆ ಮತ್ತು ಮುಖ್ಯ ಮಂಟಪಕ್ಕೆ ಮಧ್ಯದಲ್ಲಿ ಒಂದು ಜಾಗ ಇದೆ. ಅಲ್ಲಿ
ಏನು ಮಾಡ್ತಾರೆ ಅಂತಂದರೆ, ಸಾಧಾರಣವಾಗಿ ಬರೀ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರೋವಂಥ ಭಕ್ತಾದಿಗಳೆಲ್ಲ ಮುಖ್ಯ ಮಂಟಪ ಏನಿದೆ ಅಲ್ಲಿಂದ ದೇವರ ದರ್ಶನವನ್ನು ಸ್ವಾಮಿ ಗೋಪಾಲ ಸ್ವಾಮಿಯನ್ನು ನೋಡಿಕೊಂಡು ಹಾಗೆ ದರ್ಶನ ಮಾಡಿಕೊಂಡು ಅಲ್ಲಿ ತೀರ್ಥ ಪ್ರಸಾದಗಳನ್ನು ತಗೊಂಡು ಹಾಗೆ ಹೊರಗಡೆ ಬರ್ತಾರೆ. ಆದರೆ ಇಲ್ಲಿ ಸಂತಾನ ಇಲ್ಲದೆ ಇರೋವಂಥ ದಂಪತಿಗಳು ಇಲ್ಲಿ ಹೋಗಿರೋವಂಥವರು ಆ ಒಂದು ಮುಖ್ಯ ಮಂಟಪದ ಮಧ್ಯದಲ್ಲಿರೋವಂಥ, ಅದಾದಮೇಲೆ ಸಿಗುವಂಥ ಒಂದು ಜಾಗ ಏನಿದೆ ಆ ಜಾಗದಲ್ಲಿ ಹೋಗಿ ಕುಳಿತುಕೋಬೇಕು. ಎಲ್ಲರೂ ಸತಿಪತಿಗಳು ಇಬ್ಬರೂ ಕುಳಿತುಕೊಂಡಾಗ ಅಲ್ಲಿ ಅರ್ಚಕರು ಏನಿದ್ದಾರೆ ಆ ದೇವಸ್ಥಾನದ ಇತಿಹಾಸವನ್ನು ಕೂಡ ನಮಗೆ ಹೇಳ್ತಾರೆ. ಏನಪ್ಪ ಅದು ಇತಿಹಾಸ ಅಂತಂದರೆ, ಅದು ಅಗಸ್ತ್ಯ ಮಹಾಮುನಿಗಳು ಒಂದು ಪ್ರತಿಷ್ಠಾಪನೆ ಮಾಡಿರೋವಂಥ ಒಂದು ದೇವಸ್ಥಾನ, ತುಂಬ ಪವಿತ್ರವಾದ ದೇವಸ್ಥಾನ. ಇನ್ನೊಂದು ವಿಶೇಷತೆ ಏನಂತಂದರೆ, ಅಲ್ಲಿ ಇದುವರೆಗೂ ಯಾವುದೇ ಒಂದು ಕಾಗೆಗಳು ಬರೋದಿಲ್ಲ, ಯಾವುದೇ ಒಂದು ಕಾಗೆಗಳು ಬಂದೂ ಇಲ್ಲ ಬರೋದೂ ಇಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಜೊತೆಗೆ ಆ ದೇವಸ್ಥಾನದ ಒಳಗಡೆನೆ ಸದಾಕಾಲ ಹಿಮದಿಂದ ಹಿಮ ಸುರಿತಾ ಇರುತ್ತೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಏನು ಅಂತ ಗೊತ್ತಿಲ್ಲ. ಆದರೆ ಆ ದೇವಸ್ಥಾನದ ಗರ್ಭಗುಡಿ ಯಾವಾಗಲೂ ತಣ್ಣಗಿರುತ್ತೆ, ಏಕೆ ಅಲ್ಲಿ ಹಿಮ ಇರುತ್ತೆ. ಸೊ ಇದನ್ನೆಲ್ಲ ಅವರು ಇನ್ನೂ ಸವಿಸ್ತಾರವಾಗಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯೆಲ್ಲ ಬಂದಿರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಹೇಳ್ತಾ ಎಲ್ರಿಗೂ ಕೂತ್ಕೊಂಡಿದ್ದಾಗ ಏನು ಮಾಡ್ತಾರೆ, ಆ ಒಂದು ಬಾಲಗೋಪಾಲ ಸ್ವಾಮಿಯ ಒಂದು ಮೂರ್ತಿ ಇರುತ್ತೆ, ಒಂದು ಲೋಹದ ಮೂರ್ತಿ. ಆ ಲೋಹದ ಮೂರ್ತಿ ನನಗನ್ಸುತ್ತೆ ಅದು ಮೋಸ್ಟ್ಲಿ ಪಂಚಲೋಹದ್ದು ಅಂತ ಅನಿಸುತ್ತೆ. ಆ ಒಂದು ಪಂಚಲೋಹದ ಮೂರ್ತಿಯನ್ನು ಯಾರು ಮಕ್ಕಳಿಗೋಸ್ಕರ, ಸಂತಾನ ಭಾಗ್ಯಕ್ಕೋಸ್ಕರ ಬಂದಿರ್ತಾರೆ, ಅಲ್ಲಿ ಬೇಡ್ಕೊಳ್ಳಿಕ್ಕೆ, ಪರಮಾತ್ಮನನ್ನು ಬೇಡ್ಕೊಳ್ಳಿಕ್ಕೆ ಬಂದಿರ್ತಾರೆ, ಅಂಥವರ ಕೈಲಿ ಆ ಪತ್ನಿ ಇಬ್ಬರಿಗೂ ಕೂಡ ಕೈನಲ್ಲಿ ಕೊಡ್ತಾರೆ. ಅದು ಸ್ವಲ್ಪ ತೂಕ ಇರುತ್ತೆ. ಆ ಒಂದು ಭಗವಂತನನ್ನು ನಿಮ್ಮ ಕೈ ಕೊಟ್ಟ ತಕ್ಷಣ ನಿಮಗೆ ಒಂಥರ ರೋಮಾಂಚನ ಆಗುತ್ತೆ. ಅದನ್ನು ನೀವು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ಆ ಒಂದು ದೇವರನ್ನು ನೀವು ಆಡಿಸ್ಬೋದು. ಇಬ್ಬರು ಕೂಡ ಗಂಡ ಹೆಂಡತಿ ಅದನ್ನು ಆಡಿಸ್ಬೋದು. ಆವಾಗ ನಿಮ್ಮ ಈ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥಗಳನ್ನು ಆ ಭಗವಂತನಲ್ಲಿ ಕೇಳ್ಕೊಳ್ಳಿಕ್ಕೆ ಅರ್ಚಕರು ಹೇಳ್ತಾರೆ. ಅರ್ಚಕರು ಅದನ್ನು ಹೇಳೋವಾಗ ಆ ಹಿಮವನ್ನು ಎಲ್ರಿಗೂ ಕೂಡ ಪ್ರೋಕ್ಷಣೆ ಮಾಡ್ತಾರೆ. ಎಲ್ರಿಗೂ ಅವರು ಬಂದಿರತಕ್ಕಂಥ ಇಷ್ಟಾರ್ಥ ಎಲ್ಲ ಸಿದ್ಧಿಯಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಅದಾದ ಮೇಲೆ ಎಲ್ಲರೂ ಒಬ್ಬೊಬ್ಬರು ದಂಪತಿಗಳಿಗೂ ಅದನ್ನು ಪಾಸ್ ಮಾಡ್ತಾ ಇರಬೇಕು. ಅದು ಪಾಸ್ ಮಾಡಿ ಎಲ್ಲರದು ಸರದಿ ಮುಗಿದ ಮೇಲೆ ಅಲ್ಲಿಂದ ಎದ್ದು ಹೊರಗಡೆ ಬರ್ತೀವಲ್ಲ, ಹೊರಗಡೆ ಮುಖ್ಯ ಮಂಟಪಕ್ಕೆ ಬಂದಾಗ ಅಲ್ಲಿ ಆ ಒಂದು ಸಾಕ್ಷಾತ್ ಪರಮಾತ್ಮನ ತೊಟ್ಟಿಲಿದೆ. ಗೋಪಾಲ ಸ್ವಾಮಿ ಏನಿದೆ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಒಂದು ತೊಟ್ಟಿಲಿದೆ. ಆ ತೊಟ್ಟಿಲಿನಲ್ಲಿ ಒಂದು ಪುಟ್ಟ ಕಂದ ಶ್ರೀಕೃಷ್ಣ ಏನಿರುತ್ತೆ ಅದನ್ನು ಒಂದು ಆ ತೊಟ್ಟಿಲಿನಲ್ಲಿ ಹಾಕಿದ್ದಾರೆ. ಅದನ್ನು ಗಂಡ ಹೆಂಡತಿ ಇಬ್ಬರೂ ಕೂಡ ತೂಗಬೇಕು. ತೂಗಿ ಆಗ್ತಿದ್ದಂಗೆ ಅಲ್ಲೇ ಪಕ್ಕದಲ್ಲೇ ಇನ್ನೊಬ್ಬರು ಅರ್ಚಕರು ನಿಂತಿರ್ತಾರೆ. ಅಲ್ಲಿ ಒಂದು ಒಳಗಡೆ ಏನು ಪಂಚಲೋಹದ ಒಂದು ಗೋಪಾಲಸ್ವಾಮಿಯನ್ನು ನಿಮ್ಮ ಕೈ ಕೊಟ್ಟಿರ್ತಾರೆ, ಅದೇ ಥರದ್ದು ಅಷ್ಟೇ ತೂಕದ್ದು ಒಂದು ಬೆಳ್ಳಿಯ ಗೋಪಾಲಸ್ವಾಮಿಯನ್ನು ನಿಮಗೆ ಮತ್ತೆ ಇಲ್ಲಿ ಕೊಡ್ತಾರೆ. ಕೊಟ್ಟಾಗ ಒಂದು ವಿಶೇಷವಾದ ಸೂಚನೆಯನ್ನು ನಿಮಗೆ ಇಬ್ಬರಿಗೂ ಕೊಡ್ತಾರೆ, ಗಂಡ ಹೆಂಡತಿಗೆ. ಏನು ಸೂಚನೆ ಅದು ಅಂತಂದರೆ, ಇಲ್ಲಿ ಈ ಒಂದು ಗೋಪಾಲಸ್ವಾಮಿಯನ್ನು ನೀವು ಕೈನಲ್ಲಿ ತೊಗೊಂಡಿದ್ದೀರಾ, ಇಬ್ಬರೂ ಗಂಡ ಹೆಂಡತಿ. ನೀವು ಕಣ್ಣು ಮುಚ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ಬೇಕೋ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳೋವಾಗ ಇದು ನಾನು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಇಬ್ಬರು ತಲೆಗೆ ತಲೆ ಟಚ್ ಆಗೋ ಥರ ಅವರು ಒತ್ತಿ ಹಿಡಿತಾರೆ ಅರ್ಚಕರು. ಅದೇ ಸಮಯದಲ್ಲಿ ಅವ್ರ ಹತ್ರ ಒಂದು ಉದ್ದನೆಯ ಒಂದು ಕೋಲಿರುತ್ತೆ, ಅದು ಒಂದು ದಂಡದ ಥರ ಇರುತ್ತೆ. ಅದನ್ನು ನಮ್ಮ ತಲೆಗೆ ಮೇಲಿಟ್ಟು ಏನೋ ಒಂದು ಮಂತ್ರವನ್ನು ಹೇಳ್ತಾ ಇರ್ತಾರೆ, ಮಂತ್ರವನ್ನು ಜಪ ಮಾಡ್ತಿರ್ತಾರೆ.
ಆವಾಗ ಅವರು ಹೇಳಿರ್ತಾರೆ ಮೊದಲೇ ಇದನ್ನು ಕೈಗೆ ಕೊಟ್ಟ ತಕ್ಷಣ, ಇದು ಭಗವಂತ ನಿಮ್ಮ ಕೈಲಿ ಕೊಟ್ಟಿದ್ದೀವಿ, ಇದನ್ನು ನಾನು ಮಂತ್ರ ಜಪ ಮಾಡ್ತಾ ಇದ್ದಾಗ ಇದು ಹೋಗ್ತಾ 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 ತುಂಬ ತೂಕ ಆಗುತ್ತೆ, ಅದು ನಿಮ್ಮ ಕೈಲಿ ಹಿಡಿಯೋಕೆ ಆಗಲ್ಲ ಅನ್ನೋ ಅಷ್ಟು ತೂಕ ಆಗೋಗ್ಬಿಡುತ್ತೆ. ಆದರೆ ಈ ತೂಕ ಆದರೆ ತುಂಬ ನಿಮಗೆ ಒಳ್ಳೆಯದಾಗತ್ತೆ ಮುಂದೆ ಅಂತ ಮೊದಲೇ ಹೇಳಿರ್ತಾರೆ. ಹಾಗೆಯೇ ಇಬ್ಬರು ಕೈನಲ್ಲಿ ಹಿಡ್ಕೊಂಡು ನಿಂತಿದ್ದಾಗ ನನಗೂ ನನ್ನ ಧರ್ಮಪತ್ನಿ ಇಬ್ಬರಿಗೂ ಕೂಡ ತುಂಬ ತೂಕ ಹೋಗ್ತಾ 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 ತುಂಬ ತೂಕ ಅಂತ ಅನ್ನಿಸ್ತು. ಆಮೇಲೆ ಅದೊಂಥರ ನಮಗೆ ಪರಮಾಶ್ಚರ್ಯ ಕೂಡ ಆಯಿತು. ಯಾಕೆ ಅಂತಂದರೆ ಕೈನಲ್ಲಿ ತೊಗೊಂಡಾಗ ಅಷ್ಟು ತೂಕ ಇತ್ತು, ಬಟ್ ಅಷ್ಟೊಂದು ತೂಕ ಇರಲಿಲ್ಲ. ಯಾಕೆಂದರೆ ಬೆಳ್ಳಿಯ ಒಂದು ಲೋಹದ್ದಾಗಿರೋದ್ರಿಂದ ತೂಕ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಹೋಗ್ತಾ 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 ಅಷ್ಟೊಂದು ತೂಕ ಆಯಿತು, ಕೊನೆಗೆ ನನ್ನ ಕೈ ನಡುಗೋಕ್ಕೆ ಶುರು ಆಯಿತು. ಅದಾದ ಮೇಲೆ ಎಲ್ಲ ಮಂತ್ರ ಎಲ್ಲ ಹೇಳಿ ಆದಮೇಲೆ ಅವರು ಕಣ್ಣನ್ನು ಬಿಡಲಿಕ್ಕೆ ಹೇಳಿದ್ರು. ನಾವು ಕಣ್ಣು ಬಿಟ್ಟು ಆ ಒಂದು ಭಗವಂತನನ್ನು ಮತ್ತೆ ವಾಪಸ್ ಅವರಿಗೆ ಹಿಂದಿರುಗಿಸಾದ್ಮೇಲೆ ಅಲ್ಲೇ ನಮಗೆ ತೀರ್ಥವನ್ನು ಕೊಟ್ಟರು. ತೀರ್ಥ ಕೊಟ್ಟಾದಮೇಲೆ ಅಲ್ಲಿಂದ ನಾವು ಪಕ್ಕದಲ್ಲಿ ಇನ್ನೊಬ್ಬರು ಅರ್ಚಕರು ಇರ್ತಾರೆ. ಅವರು ಕೈಗೆ ಒಂದು ಕಂಕಣದ ಥರ ಒಂದು ಅರಿಶಿಣದ ಒಂದು ದಾರವನ್ನು ಕಟ್ತಾರೆ. ಆ ದಾರವನ್ನು ಕಟ್ಟಿಸ್ಕೊಂಡು ಅಲ್ಲಿನ ಪಕ್ಕದಲ್ಲಿ ದೇವಸ್ಥಾನದ ಹುಂಡಿ ಇರುತ್ತೆ. ಅಲ್ಲಿ ಹುಂಡಿಗೆ ನಮ್ಮ ಕೈಲಿ ಎಷ್ಟಾಗತ್ತೆ ಅದನ್ನು ಅಷ್ಟು ಕಾಣಿಕೆಯನ್ನು ನಾವು ಅರ್ಪಿಸಿ ದೇವಸ್ಥಾನದಿಂದ ಹೊರಗಡೆ ಬಂದಾಗ ನಮ್ಮ ಬಲಭಾಗಕ್ಕೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ಹೋಗಿ ಅಲ್ಲೇ ತಟ್ಟೆ ಲೋಟ ಎಲ್ಲ ಇರುತ್ತೆ. ಅದನ್ನು ತಗೊಂಡು ನಾವು ಪ್ರಸಾದವನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಸ್ಕೊಂಡು ನಾವಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಅಲ್ಲೇ ತೊಳೆದಿಡಲಿಕ್ಕೆ ಕೂಡ ನಲ್ಲಿಗಳ ವ್ಯವಸ್ಥೆನೂ ಕೂಡ ಅಲ್ಲೇ ಇದೆ. ಅದನ್ನು ತಗೊಂಡು ಅಲ್ಲಿ ಎಲ್ಲ ಊಟ ಮಾಡಿ ಆಮೇಲೆ ತೊಳೆದ್ಬಿಟ್ಟು ಮತ್ತು ಅಲ್ಲೇ ವಾಪಸ್ಸು ಇಟ್ಬಿಟ್ಟು ಇಟ್ಟಾದಮೇಲೆ ಅಲ್ಲೇ ಸಾಕಷ್ಟು ಸಮಯವನ್ನು ಕಳೆದ್ರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಆ ಪ್ರಕೃತಿ ಅಷ್ಟು ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಹಿಮ ಬೀಳ್ತಾ ಇರುತ್ತೆ. ಆ ಒಂದು ಹಿಮ ಸುತ್ತ ಎಲ್ಲಿ ನೋಡಿದ್ರೂ ಹಸಿರು, ಮತ್ತು ಎಲ್ಲಿ ನೋಡಿದ್ರೂ ಆ ದೇವಸ್ಥಾನದ ಸುತ್ತ ಒಂದು ಸ್ವಲ್ಪನೂ ಕಸ ಕಡ್ಡಿ ಗಲೀಜು ಯಾವುದೂ ಇಲ್ಲ. ಅಷ್ಟು ಶುಭ್ರವಾಗಿ ಅಷ್ಟು ಸ್ವಚ್ಛವಾಗಿ ಇರುತ್ತೆ. ಇಂಥ ಒಂದು ಪವಿತ್ರವಾದ ತಾಣದಲ್ಲಿ ನಾವು ಇದ್ದೀವಲ್ಲ, ಒಂಥರ ಭೂಲೋಕದ ಸ್ವರ್ಗದಲ್ಲಿ ನಾವು ಇದ್ದೀವಿ ಅಂತ ನಮ್ಗನ್ನಿಸ್ತಾ ಇರುತ್ತೆ. ಅಲ್ಲಿ ಸಾಕಷ್ಟು ಸಮಯವನ್ನು ಕಳೆದು ಆಮೇಲೆ ಸಾಯಂಕಾಲ ಅಲ್ಲಿಂದ ನೀವು ಬರ್ಬೋದು. ಸಾಯಂಕಾಲ ಕೆಳಗಡೆಯಿಂದ ಮೇಲ್ಗಡೆ ಬರಲಿಕ್ಕೆ 4 ಗಂಟೆಗೆ ಲಾಸ್ಟ್ ಮಾಡ್ತಾರೆ. ಬಟ್ ಮೇಲ್ಗಡೆಯಿಂದ ಕೆಳಗಡೆ ಹೋಗಲಿಕ್ಕೆ 4:15ಗೆ ಲಾಸ್ಟ್ ಬಸ್ ಇರುತ್ತೆ. ಆ ಲಾಸ್ಟ್ ಬಸ್ಸನ್ನು ಹಿಡಿದು ನಾವು ವಾಪಸ್ಸು ನಮ್ಮ ಊರು ಆದಂಥ ಮೈಸೂರಿಗೆ ನಾವು ಬಂದ್ವಿ. ಇದೊಂದು ತುಂಬಾ ಅದ್ಭುತವಾದ ಒಂದು ಅನುಭವ ಆಗಿತ್ತು. ಇಂಥ ಒಂದು ಅನುಭವ, ಇಂಥ ಒಂದು ನಿಮ್ಮ ಜೀವನದಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಎಲ್ಲ ಕಡೆ ನಾವು ಎಲ್ಲೇ ಹೋದರೂ ಕೂಡ ಬರೀ ದೇವಸ್ಥಾನಕ್ಕೆ ಹೋಗ್ತೀವಿ, ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ತೀವಿ, ತೀರ್ಥ ತೊಗೊಳ್ತೀವಿ, ಪ್ರಸಾದ ತೊಗೊಳ್ತೀವಿ, ಅಷ್ಟೇ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಬಟ್ ಇಲ್ಲಿ ಆ ಭಗವಂತನೇ ನಿಮ್ಮ ಕೈಗೆ ಸಿಗ್ತಾನೆ. ಆ ಭಗವಂತನ ನೀವು ಹಿಡ್ಕೊಳ್ತೀರಾ, ಮುಟ್ತೀರಾ, ಆಟ ಆಡಿಸ್ತೀರಾ ಅಂತ ಅಂದರೆ ಅದಕ್ಕಿಂತ ಪುಣ್ಯ, ನಿಮ್ಮ ಎಷ್ಟೋ ಜನ್ಮದ ಪುಣ್ಯ ಪಾಪಗಳು ಏನು ಮಾಡಿರ್ತೀವಿ ಅದೆಲ್ಲ ಹೋಗೋವಂಥ ಒಂದು ಅವಕಾಶ ನಿಮಗಿದು. ಸೊ ಇದನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.